ಮಧ್ಯಪ್ರಾಚ್ಯದಲ್ಲಿ ಕಡೆಗೂ ಅಲ್ಪಮಟ್ಟಿಗೆ ಯುದ್ಧದ ಭೀತಿ ನಿವಾರಣೆ ಆಗ್ತಿದೆ. ಇಸ್ರೇಲ್ ಕಳೆದ ವರ್ಷ ಅಕ್ಟೋಬರ್ನಿಂದ ಹಿಜ್ಬುಲ್ಲಾ ಮೇಲೆ ನಡೆಸುತ್ತಿದ್ದ ಕದನಕ್ಕೆ ತಾತ್ಕಾಲಿಕ ವಿರಾಮ ಘೋಷಿಸಲಾಗಿದೆ. ಇಸ್ರೇಲ್ ಹಾಗೆ ಲೆಬನಾನ್ನ ಹಿಜ್ಬುಲ್ಲಾ ಉಗ್ರಗಾಮಿ ಸಂಘಟನೆಯ ನಡುವೆ ಕದನ ವಿರಾಮ ಆರಂಭವಾಗಿದೆ. ಕದನ ವಿರಾಮವು ಇಸ್ರೇಲ್ ಮತ್ತು ಹಮಾಸ್ ನಡುವೆ ಗಾಜಾದಲ್ಲಿ 14 ತಿಂಗಳುಗಳಿಂದ ನಡೆಯುತ್ತಿರುವ ಯುದ್ಧವನ್ನು ಕೊನೆಗೊಳಿಸುವ ನಿಟ್ಟಿನಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ. ಆರಂಭದಲ್ಲಿ 2 ತಿಂಗಳ ಕದನ ವಿರಾಮ ಘೋಷಿಸಲಾಗುತ್ತೆ. ಒಂದು ವೇಳೆ ಹಿಜ್ಬುಲ್ಲಾ ಕದನ ವಿರಾಮ ಒಪ್ಪಂದವನ್ನು ಮುರಿದ್ರೆ ಮತ್ತೆ ಭೀಕರ ದಾಳಿ ನಡೆಸುವುದಾಗಿ ಇಸ್ರೇಲ್ ಎಚ್ಚರಿಸಿದೆ. ದಕ್ಷಿಣ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ತನ್ನ ಸಶಸ್ತ್ರ ಪಡೆಗಳನ್ನು ಕೊನೆಗೊಳಿಸಬೇಕು, ಇಸ್ರೇಲಿ ಪಡೆಗಳು ತಮ್ಮ ಗಡಿಯ ಕಡೆಗೆ ಹಿಂತಿರುಗಬೇಕಂತ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಅಮೆರಿಕ ನೇತೃತ್ವದ ಅಂತಾರಾಷ್ಟ್ರೀಯ ಸಮಿತಿ ಇದನ್ನ ಮೇಲ್ವಿಚಾರಣೆ ಮಾಡುತ್ತೆ. ಇಸ್ರೇಲ್ನ ಕದನ ವಿರಾಮ ಘೋಷಣೆ ಮಾಡ್ತಿದ್ದಂತೆಯೇ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಮತ್ತು ಯುಎಸ್ಎ ಅಧ್ಯಕ್ಷ ಜೋ ಬಿಡೆನ್ ಜಂಟಿ ಹೇಳಿಕೆ ನೀಡಿದ್ದಾರೆ. ಈ ಸಂಘರ್ಷವು ಹಿಂಸಾಚಾರದ ಮತ್ತೊಂದು ಚಕ್ರವಾಗುವುದನ್ನು ತಡೆಯೋಕೆ ನಿರ್ಧರಿಸಿದ್ದೇವೆ. ಲೆಬನಾನ್ನ ಸಶಸ್ತ್ರ ಪಡೆಗಳನ್ನು ನವೀಕರಿಸಲು ಹಾಗೂ ಆರ್ಥಿಕ ಅಭಿವೃದ್ಧಿಯನ್ನು ಬೆಂಬಲಿಸುವ ಪ್ರಯತ್ನಕ್ಕಾಗಿ ಉಭಯ ರಾಷ್ಟ್ರಗಳು ಬದ್ಧವಾಗಿರಬೇಕು ಅಂತ ಹೇಳಿದ್ದಾರೆ. 60 ದಿನಗಳ ಕದನ ವಿರಾಮ ಅವಧಿಯಲ್ಲಿ ಇಸ್ರೇಲ್ ಕ್ರಮೇಣ ತನ್ನ ಪಡೆಗಳನ್ನು ಹಿಂತೆಗೆದುಕೊಳ್ಳುತ್ತೆ. ಇದೇ ವೇಳೆ ಲೆಬನಾನ್ ಇಸ್ರೇಲ್ ಗಡಿಯಲ್ಲಿರುವ ತನ್ನ ಸೇನೆಯನ್ನ ನಿಯಂತ್ರಿಸುತ್ತೆ ಅಂತ ಭಾವಿಸುತ್ತೇವೆ. ಕದನ ವಿರಾಮ ಒಪ್ಪಂದದ ಪ್ರಕಾರ ಇಸ್ರೇಲಿ ಪಡೆಗಳು ದಕ್ಷಿಣ ಲೆಬನಾನ್ನಿಂದ ತನ್ನ ಸೇನೆಯನ್ನ ಹಿಂತೆಗೆದುಕೊಳ್ಬೇಕು. ಆ ಪ್ರದೇಶದಲ್ಲಿ ಲೆಬನಾನ್ ತನ್ನ ಸೇನೆಯನ್ನ ನಿಯೋಜಿಸಬೇಕು. ಹಿಜ್ಬುಲ್ಲಾ ಮತ್ತು ಇತರ ಯಾವುದೇ ಭಯೋತ್ಪಾದಕ ಸಂಘಟನೆಗಳು ಇಸ್ರೇಲ್ನ ಭದ್ರತೆಗೆ ಬೆದರಿಕೆ ಹಾಕೋಕೆ ಅನುಮತಿಸುವುದಿಲ್ಲ ಅಂತ ಹೇಳಿದ್ದಾರೆ. ಕಳೆದ ವರ್ಷ ಅಕ್ಟೋಬರ್ 7ರಂದು ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ರಾಕೆಟ್ ದಾಳಿ ನಡೆಸಿದ ನಂತರ ಯುದ್ಧ ಶುರುವಾಗಿತ್ತು. ಇದುವರೆಗೂ ಯುದ್ಧದಲ್ಲಿ ಲೆಬನಾನ್ನಲ್ಲಿ ಸುಮಾರು 3,800 ಜನರು ಹತ್ಯೆಗೀಡಾಗಿದ್ದಾರೆ. ಸುಮಾರು 16,000 ಮಂದಿ ಗಾಯಗೊಂಡಿದ್ದಾರೆ. ಒಟ್ಟಾರೆ ಎರಡೂ ರಾಷ್ಟ್ರಗಳಿಂದ 43,000 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ. ಇನ್ನೊಂದು ಕಡೆ ಗಾಜಾದಲ್ಲಿ ಯುದ್ಧ ಮುಂದುವರೆದಿದೆ. ಅಲ್ಲಿ ಹಮಾಸ್ ಇನ್ನೂ ಡಜನ್ ಗಟ್ಟಲೆ ಒತ್ತೆಯಾಳುಗಳನ್ನು ಹಿಡಿದಿಟ್ಕೊಂಡಿದೆ. ಇತ್ತ ಹಿಜ್ಬುಲ್ಲಾ ಯುದ್ಧದಿಂದ ಹಿಂದೆ ಸರಿತಿದ್ದಂತೆ ಗಾಜಾದಲ್ಲಿರುವ ಹಮಾಸ್ ಒಂಟಿಯಾಗಿದೆ. ಇದರ ಬೆನ್ನಲ್ಲೇ ಕದನ ವಿರಾಮ ಮಾಡಿಕೊಳ್ಳಿ ಅಂತ ಇಸ್ರೇಲ್ಗೆ ಹಮಾಸ್ ಗೋಗರೆಯುತ್ತಿದೆ. ಇಸ್ರೇಲ್ ವಿರುದ್ಧ ಹಿಜ್ಬುಲ್ಲಾ ಶಸ್ತ್ರತ್ಯಾಗದ ಬಳಿಕ ಒಂಟಿಯಾಗಿ ಹೋರಾಟ ಮಾಡಲು ಆಗಲ್ಲ ಅಂತ ಅರಿತಿರುವ ಹಮಾಸ್ ಯಹೂದಿ ರಾಷ್ಟ್ರದ ಮುಂದೆ ಮಂಡಿಯೂರಲು ಸಿದ್ಧವಾಗಿದೆ. ಆದರೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮೌನ ವಹಿಸಿರುವುದಕ್ಕೆ ಯುದ್ಧಕ್ಕೆ ರೋಚಕತೆ ತಂದುಕೊಟ್ಟಿದೆ. ಈಗಾಗಲೇ ಈಜಿಪ್ಟ್, ಕತಾರ್ ಹಾಗೂ ಟರ್ಕಿಯ ಮಧ್ಯವರ್ತಿಗಳಿಗೆ ನಾವು ಕದನ ವಿರಾಮಕ್ಕೆ ಸಿದ್ಧ ಅಂತ ಹಮಾಸ್ ತಿಳಿಸಿತ್ತು. ಕೈದಿಗಳನ್ನು ವಿನಿಮಯ ಮಾಡಿಕೊಳ್ಬೇಕು ಅಂತ ಷರತ್ತು ಇಟ್ಟಿದೆ. ಜೊತೆಗೆ ಇಸ್ರೇಲ್ ಕದನ ವಿರಾಮಕ್ಕೆ ರೆಡಿ ಇಲ್ಲ ಅಂತ ಗಂಭೀರ ಆರೋಪವನ್ನ ಕೂಡ ಮಾಡ್ತಿದೆ. ಆದರೆ ಹಮಾಸ್ ಷರತ್ತಿಗೆ ಇಸ್ರೇಲ್ ನೋ ಅಂತಿದೆ. ಅಕ್ಟೋಬರ್ 7ರಂದು ಇಸ್ರೇಲ್ನಲ್ಲಿ ಹಮಾಸ್ ಹತ್ಯಾಕಾಂಡ ನಡೆಸಿತ್ತು. ಅದಾಗಿ 1 ದಿನದ ಬಳಿಕ ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ರಾಕೆಟ್ ದಾಳಿಯನ್ನು ಶುರು ಮಾಡಿತ್ತು. ಗಾಜಾದಲ್ಲಿ ಕದನ ವಿರಾಮ ಆಗೋವರೆಗೂ ನಾವು ಇಸ್ರೇಲ್ ಮೇಲೆ ದಾಳಿ ನಿಲ್ಲಿಸಲ್ಲ ಅಂತ ಹೇಳಿದ್ರು. ಆದರೆ ಇಸ್ರೇಲ್ ಸೇನೆಯ ಡೆಡ್ಲಿ ದಾಳಿಗೆ ತತ್ತರಿಸಿ ಹಿಜ್ಬುಲ್ಲಾ ಶಸ್ತ್ರತ್ಯಾಗ ಮಾಡಿ ಅಮೆರಿಕ ಸೂಚಿಸಿದ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದೆ. ಇದರಿಂದ ಈಗ ಇಸ್ರೇಲ್ ಸೇನೆಯ ಸಂಪೂರ್ಣ ಗಮನ ಗಾಜಾ ಕಡೆ ನೆಟ್ಟಿದ್ದು ಹಮಾಸ್ ಅನ್ನ ಬುಡಸಮೇತ ಕಿತ್ತೊಗೆಯಲು ಪ್ರಯತ್ನಿಸುವ ಸಾಧ್ಯತೆ ಇದೆ. ಇದರಿಂದ ಹಮಾಸ್ ಭಯಗೊಂಡಿದೆ. ಹಮಾಸ್ಗೆ ಬೆಂಬಲಿಸಿ ಹಿಜ್ಬುಲ್ಲಾ ರಣರಂಗವನ್ನ ಪ್ರವೇಶಿಸಿತ್ತು. ಇದು ಹಮಾಸ್ಗೆ ಹೆಚ್ಚಿನ ಶಕ್ತಿ ತಂದುಕೊಟ್ಟಿತ್ತು. ಆದರೆ ಈಗ ಹಿಜ್ಬುಲ್ಲಾವನ್ನ ಯುದ್ಧ ಭೂಮಿಯಿಂದ ಹೊರಗಿಟ್ಟರೆ ಹಮಾಸ್ಗೆ ದೊಡ್ಡ ಹೊಡೆತ ಬೀಳಲಿದೆ. ಒಂದ್ ಕಡೆ ಇಸ್ರೇಲ್ ಕದನ ವಿರಾಮ ಘೋಷಿಸಿರೋದ್ರಿಂದ ಭಾರತಕ್ಕೆ ಹೆಚ್ಚಿನ ಲಾಭ ಆಗೋ ಸಾಧ್ಯತೆ ಇದೆ. ಕಳೆದ ವರ್ಷ ದಿಲ್ಲಿಯಲ್ಲಿ ನಡೆದ G20 ಶೃಂಗಸಭೆಯಲ್ಲಿ ಭಾರತವನ್ನ ಮಧ್ಯಪ್ರಾಚ್ಯ ಮತ್ತು ಮಧ್ಯಪ್ರಾಚ್ಯದಿಂದ ಯುರೋಪ್ ಮತ್ತು ಅಮೆರಿಕಕ್ಕೆ ಸಂಪರ್ಕಿಸುವ ರೈಲು ಮತ್ತು ಬಂದರು ಜಾಲವನ್ನು ನಿರ್ಮಿಸುವುದಕ್ಕಾಗಿ ಸಂಬಂಧಿಸಿದಂತೆ ಘೋಷಣೆಯನ್ನ ಮಾಡಲಾಗಿತ್ತು. ಇದಕ್ಕೆ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಅಂತ ಹೆಸರಿಸಲಾಗಿತ್ತು. ಆದರೆ ಇದರ ಉದ್ದೇಶಿತ ಯೋಜನೆಯಂತೆಯೇ ಚೀನಾ ಕೂಡ ಒಂದು ಯೋಜನೆ ಹಾಕಿಕೊಂಡಿದೆ. ಹಡಗು, ರೈಲು ಮತ್ತು ರಸ್ತೆ ಜಾಲಗಳ ಮೂಲಕ ಇಡೀ ಜಗತ್ತನ್ನೇ ಚೀನಾಕ್ಕೆ ಸಂಪರ್ಕಿಸುವ ಗುರಿಯನ್ನ ಹೊಂದಿದೆ. ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಯೋಜನೆಗೆ ಪರ್ಯಾಯವಾಗಿ ಭಾರತ ಕೂಡ ಈ ಯೋಜನೆ ಕೈಗೊಳ್ಳುತ್ತಿದೆ. ಆದರೆ ಇದರ ಆರಂಭದಲ್ಲೇ ಇಸ್ರೇಲ್ ಹಮಾಸ್ ಯುದ್ಧ ಶುರುವಾಗಿದ್ದರಿಂದ ಯೋಜನೆ ಹಾಳಾಗಿತ್ತು. ಇದಾದ್ಮೇಲೆ ಭಾರತ
ಯುಎಇ ಮತ್ತು ಸೌದಿ ಅರೇಬಿಯಾ ಮಧ್ಯೆ ಸಂಪರ್ಕ ಜಾಲ ಕಲ್ಪಿಸೋಕೆ ಪ್ರಯತ್ನಿಸಿತ್ತು. ಈಗ IMEEC ಯೋಜನೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಭಾರತ ಮಧ್ಯಪ್ರಾಚ್ಯ ಯುರೋಪ್ ಕಾರಿಡಾರ್ ಸಾಕಾರಗೊಂಡ್ರೆ ಭಾರತವು ಸರಕು ಮತ್ತು ಸೇವೆಗಳನ್ನು ಅಮೆರಿಕ, ಸೌದಿ ಅರೇಬಿಯಾ, ಜೋರ್ಡಾನ್, ಇಸ್ರೇಲ್ ಮತ್ತು ಯುರೋಪ್ಗೆ ಸಾಗಿಸೋಕೆ ಅನುಕೂಲವಾಗುತ್ತೆ. ಇದು ವಿದ್ಯುತ್ ಕೇಬಲ್, ಹೈಡ್ರೋಜನ್ ಪೈಪ್ಲೈನ್ ಮತ್ತು ಹೈಸ್ಪೀಡ್ ಡೇಟಾ ಕೇಬಲ್ ಅನ್ನು ಕೂಡ ಒಳಗೊಂಡಿರುತ್ತೆ. ಈ ಯೋಜನೆ ಏಷ್ಯಾ, ಅರೇಬಿಯನ್ ಕೊಲ್ಲಿ ಮತ್ತು ಯುರೋಪ್ ನಡುವೆ ವೇಗದ ಸಂಪರ್ಕ ಏರ್ಪಡಿಸಬಹುದಾಗಿದೆ. IMEECಯಿಂದ ಭಾರತ ಆರ್ಥಿಕ ಮತ್ತು ಭೌಗೋಳಿಕ ರಾಜಕೀಯ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತೆ. ಬೃಹತ್ ವ್ಯಾಪಾರ ಅವಕಾಶಗಳು ಹೆಚ್ಚಲಿದೆ. IMEECಯಿಂದ ಸಂಯುಕ್ತ ಅರಬ್ ಒಕ್ಕೂಟ ಮತ್ತು ಭಾರತ ನಡುವಿನ ವ್ಯಾಪಾರದ ಸಮಯವನ್ನು 40% ಕಡಿಮೆ ಮಾಡುತ್ತೆ. ಇದು ಇಂಧನ ವೆಚ್ಚವನ್ನು ಕೂಡ ಕಡಿಮೆ ಮಾಡಲಿದೆ. ಯೋಜನೆ ಪೂರ್ಣಗೊಂಡ ನಂತರ ಯುರೋಪ್ಗೆ ಭಾರತೀಯ ರಫ್ತುದಾರರು ಸಮಯ ಮತ್ತು ವೆಚ್ಚ ಎರಡರಲ್ಲೂ ಲಾಭ ಪಡಿತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು IMEECಯನ್ನು ಮುಂಬರುವ 100 ವರ್ಷಗಳವರೆಗೆ ವಿಶ್ವ ವ್ಯಾಪಾರಕ್ಕೆ ಆಧಾರ ಅಂತ ಬಣ್ಣಿಸಿದ್ರು. ಈಗ ಯುದ್ಧ ನಿಲ್ಲಿಸಿರೋದ್ರಿಂದ ಈ ಯೋಜನೆ ಮತ್ತೆ ಶುರುವಾಗಲಿದ್ದು ಭಾರತಕ್ಕೆ ಅನುಕೂಲ ಆಗಲಿದೆ.